ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ, ಕರ್ನಾಟಕದಲ್ಲಿ ಖುಷಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಮುಂದುವರೆದಂತಹ ವರುಣಾರ್ಭಟ, ಈ ಮಳೆಯಿಂದಾಗಿ ಕರ್ನಾಟಕದ ಹಲವು ನದಿಗಳು ತುಂಬಿ ಹರಿತಾ ಇದೆ. ಇದರಿಂದ ಜನರು ಕೂಡ ಖುಷಿ ಪಡುವಂತಹ ಸಿದ್ಧಿ. ಇನ್ನು ಅದರ ಜೊತೆಗೆ ರೈತರ ಚಟುವಟಿಕೆಗಳು ಕೂಡ ಆರಂಭಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇದ್ದಂತಹ ಭಾರೀ ಮಳೆಯಿಂದಾಗಿ ಕರ್ನಾಟಕದ ಜನ ಖುಷಿಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಮಹಾಮಳೆಯಿಂದ ಕೃಷ್ಣಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಕೃಷ್ಣಾಗೆ 90,000 ಕ್ಯೂಸೆಕ್ಗೂ ಅಧಿಕ ಒಳಹರಿವು. ದೂಧಗಂಗಾ, ವೇದಗಂಗಾ ನದಿಗಳ ಒಳಹರಿವು ಕೂಡ ಹೆಚ್ಚಳ ಆಗಿದೆ. ಹಿಪ್ಪರಗಿ ಜಲಾಶಯದ ನೀರು ಬಾಗಲಕೋಟೆಗೆ ಬಿಡುಗಡೆ. ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 8 ಸೇತುವೆಗಳು ಜಲಾವೃತಗೊಂಡಿದೆ. ಸೇತುವೆ ಮುಳುಗಡೆ, ಪರ್ಯಾಯ ಮಾರ್ಗ ಹಿಡಿದ ಸವಾರರು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ, ಕರ್ನಾಟಕದಲ್ಲಿ ಜನ ಖುಷಿಯಾಗಿದ್ದಾರೆ. ಗಡಿ ಜಿಲ್ಲೆಗಳಲ್ಲಿ, ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೃಷ್ಣಾ ನದಿ ಅಂತ ಅಂದಾಗ ನೋಡಿ, ಅದು ಈ ಕಡೆ ಸೊಲ್ಲಾಪುರ ಆಗಿರ್ಬೋದು, ಜೈಪುರ ಆಗಿರ್ಬೋದು, ಈ ಮಹಾರಾಷ್ಟ್ರ ಭಾಗ ಅಂತ ಹೇಳಿದ್ರು, ಇತ್ತ ಕರ್ನಾಟಕಕ್ಕೂ ಕೂಡ ಸೇರ್ಪಡೆ ಆಗುತ್ತೆ. ಹಾಗಾಗಿ ಇನ್ನು ದೂಧಗಂಗಾ, ವೇದಗಂಗಾ ನದಿಗಳ ಒಳಹರಿವು ಕೂಡ ಹೆಚ್ಚಳ ಆಗಿರುವಂಥದ್ದು. ಕರ್ನಾಟಕದ ಅರ್ಧ ಭಾಗ, ಬೆಳಗಾವಿ ಸೇರಿದಂತೆ ಅಥಣಿ ಆಗಿರ್ಬೋದು, ಚಿಕ್ಕೋಡಿ ಆಗಿರ್ಬೋದು, ಆ ಕಡೆ ಭಾಗದಲ್ಲಿ ಎಲ್ಲನೂ ಕೂಡ ಮಳೆಯ ಕೊರತೆ ಅಂತ ಏನು ಎದ್ದು ಕಾಣಿಸ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇದ್ದಂಥ ಮಳೆಯಿಂದಾಗಿ ನದಿಗಳಿಗೆ ನೀರು ಕೂಡ ಒಳಹರಿವು ಅಲ್ಲಿ ಹರಿದು ಬರ್ತಾ ಇದೆ. ಹಂಗಾಗಿ ಸಮಸ್ಯೆ ಇಲ್ಲ. ಡ್ಯಾಮ್ಗಳ ಇಂದಿನ ಸ್ಥಿತಿ ಹೇಗಿದೆ ಅಂತಾನು ಕೂಡ ಗಮನಿಸ್ತಾ ಇದ್ದೀವಿ. ಆಲ್ಮಟ್ಟಿ ಗರಿಷ್ಠ ಮಟ್ಟ ಎಷ್ಟು 123.08 TMC. ಸೊ ಒಳೆ ಹರಿವು ಕೂಡ ಹೆಚ್ಚಾಗಿದೆ. ನಾರಾಯಣಪುರ, ಹಾರಂಗಿ ಡ್ಯಾಮು, KRS ಡ್ಯಾಮ್ಗಳು ತುಂಬ್ತಾ ಇದ್ದಾವೆ. ಗೇಟ್ಗಳನ್ನ ಕೂಡ, ಹೆಚ್ಚಿನ ಗೇಟ್ಗಳನ್ನ ಕೂಡ ಓಪನ್ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೈಕೊಟ್ಟ ಮುಂಗಾರು ಮಳೆ. ಕೆಲವೆಡೆ ವರುಣಾರ್ಭಟ, ಕೆಲವೆಡೆ ವರುಣ ಶಾಂತನಾಗಿದ್ದಾನೆ. 15ರಲ್ಲಿ 7 ತಾಲೂಕಿನಲ್ಲಿ ಮಾತ್ರ ವಾಡಿಕೆಯಂತೆ ಮಳೆ ಸುರಿತಾ ಇದೆ. ಮಳೆ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೂ ಕೂಡ ತೊಂದರೆ. ಕುಡಿಯುವ ನೀರಿಗೂ ಹಾಹಾಕಾರ ಎದುರಾಗುವ ಚಿಂತೆ ಶುರುವಾಗಿದೆ ನೋಡಿ. ಮುಂಗಾರಿನ ಮುನಿಸಿಗೆ ಬೆಂದು ಹೋಗುತ್ತಿರುವ ಕುಂದಾನಗರಿ ಜನರು. ಬೆಳಗಾವಿ ಜಿಲ್ಲೆಯಲ್ಲಿ ಕೈಕೊಟ್ಟ ಮುಂಗಾರು ಮಳೆ, ಜನ ತತ್ತರಗೊಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ, ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ ಒಟ್ಟು ಈಗ 7 ತಾಲೂಕುಗಳಲ್ಲಿ ವಾಡಿಕೆಗೆ ತಕ್ಕಂಥ ಮಳೆ ಆಗಿದೆ. ಓವರಾಲ್ ನಮ್ಮ ಜಿಲ್ಲೆಯಲ್ಲಿ 20% ಡೆಫಿಸಿಟ್ ಇದೆ. 19-20% ಡೆಫಿಸಿಟ್ ಅಂದರೆ ನಾರ್ಮಲ್, ಆ್ಯಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್. 19% ಅಂದರೆ ನಾರ್ಮಲ್. ಇದು ಇನ್ನೂ ವೇರಿಯಬಲ್ ಇದೆ. ನಮ್ಮ ಕಡೆ ಸ್ವಲ್ಪ ಅದೃಷ್ಟ ಏನಂದರೆ ಆವಾಗ ಸ್ವಲ್ಪ ಮಳೆ ಆಗ್ತಾ ಇದೆ. ಆದರೆ ನಮ್ಮ ಜಲಾಶಯಗಳಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆ ಇದೆ. ಈಗ ಕೃಷ್ಣಾ ನದಿ ನಾವು ನೋಡಿದ್ದೀವಂದರೆ ಸರಿಸುಮಾರು ಒಂದು 85-90 ಕ್ಯೂಸೆಕ್ ಆವ್ರೇಜ್ ನೀರು ನಮಗೆ ಹಿಪ್ಪರಗಿ ಒಳಗಡೆ ಬರ್ತಾ ಇದೆ. ಹಿಪ್ಪರಗಿಯಿಂದ ನಾವು ಔಟ್ಫ್ಲೋನು ಕೊಡ್ತಾ ಇದ್ದೀವಿ. ಹಾಗೂ ಆ್ಯಸ್ ಪರ್ ದಿ ರೂಲ್ ಕರ್ವ್ ನಾವು ಡ್ರಿಂಕಿಂಗ್ ವಾಟರ್ ಸಪ್ಲೈಗೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲೆಲ್ಲಿ ಜಾಕ್ವೆಲ್ಸ್ ಇದ್ದಾವೆ ಅಲ್ಲಿ ಲಿಫ್ಟ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ, ನಮ್ಮ ಕಡೆ ಇರುವಂಥ 15 ತಾಲೂಕುಗಳ ಪೈಕಿ